ಶಿವಮೊಗ್ಗ ಬಳಿಕ ಚಿಕ್ಕಮಗಳೂರಲ್ಲೂ ಲವ್ ಜಿಹಾದ್ ಪುಸ್ತಕ ಬಿಡುಗಡೆಗೆ ಶ್ರೀರಾಮ ಸೇನೆಯ ಮುತಾಲಿಕ್ಗೆ ಪೊಲೀಸರು ತಡೆಯನ್ನ ಹಿಡಿದಿದ್ದಾರೆ. ತಹಶೀಲ್ದಾರ್ ಅನುಮತಿ ಪಡೆದು ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಬರೆದಿರುವ ಲವ್ ಜಿಹಾದ್ ಪುಸ್ತಕವನ್ನ ಎನ್ಆರ್ಪುರದಲ್ಲಿ ಬಿಡುಗಡೆಗೆ ಮುತಾಲಿಕ್ ಮುಂದಾಗಿದ್ರು. ಈ ಮಧ್ಯೆ ಇದೇ ತಿಂಗಳ 7ರಂದು ಚಿಕ್ಕಮಗಳೂರಿನಲ್ಲಿ ಪುಸ್ತಕ ಬಿಡುಗಡೆ ಮಾಡೋದಾಗಿ ಮುತಾಲಿಕ್ ತಿಳಿಸಿದ್ದಾರೆ. ಹಲೋ, ಎಲ್ಲದ್ರಿ? ಅಲ್ಲ, ಜಾತ್ರೆ ಕಂಬಳಗಳಲ್ಲಿ ನಿಲ್ಲಿಸಿದ್ದ ಬೈಕನ್ನ ಕಳವು ಮಾಡ್ತಿದ್ದ ಖತರ್ನಾಕ್ ಕಳ್ಳನನ್ನ ಮಂಗಳೂರಿನ ನಗರ ಠಾಣಾ ಪೊಲೀಸರು ಬಂಧಿಸಿ 20 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ಮೂಲದ ಸದ್ಯ ಮೂಡುಬಿದಿರೆಯಲ್ಲಿ ವಾಸ್ತವ್ಯವಿರುವಂತಹ ಮಣಿಕಂಠಗೌಡ ಬೈಕ್ ಕಳ್ಳ ಮೂಡುಬಿದಿರೆಯಲ್ಲಿ ಗ್ಯಾರೇಜ್ನಲ್ಲಿ ಕೆಲಸ ಮಾಡಿಕೊಂಡಿದ್ರಿಂದ ಈತ ಇಗ್ನಿಷನ್ ಸಾಕೆಟ್ ಅನ್ನು ತಪ್ಪಿಸಿ ಕ್ಷಣಾರ್ಧದಲ್ಲಿ ದ್ವಿಚಕ್ರ ವಾಹನಗಳನ್ನು ಎಗರಿಸುವ ಚಾಕಚಕ್ಯತೆಯನ್ನು ಹೊಂದಿದ್ದ. ಎಗರಿಸಿದ ಬೈಕ್ಗಳಿಗೆ ದಾಖಲೆ ಪತ್ರಗಳು ಇರದ ಕಾರಣ ವಲಸೆ ಕಾರ್ಮಿಕರಿಗೆ ಕಡಿಮೆ ದರಕ್ಕೆ ಮಾರಾಟ ಮಾಡ್ತಾ ಇದ್ದ. ಮಾರಾಟಕ್ಕೆ ಸಹಕರಿಸುತ್ತಿದ್ದ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ 4ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿದೆ. 1.5 ವರ್ಷದಿಂದ ಕನಕನಡಿ ರೈಲ್ವೆ ಸ್ಟೇಷನ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್, ಪಾಂಡೇಶ್ವರ್ ಮಾಲ್ ಹತ್ರ ಕೆಲವು 2 ವೀಲರ್ಸ್ ಕಳ್ತನದ ರಿಪೋರ್ಟ್ ಸತತವಾಗಿ ರಿಪೋರ್ಟ್ ಆಗ್ತಾ ಇತ್ತು. ಕನಕನಡಿ ಕ್ರೈಮ್ ಟೀಮ್ ಅವರಿಗೆ ಒಳ್ಳೆಯ ಸಕ್ಸಸ್ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಅವರು ಒಬ್ಬ ಮಣಿಕಂಠ ಗೌಡ 24 ವರ್ಷ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. ಇವರು ಮೂಲತಃ ಸೊರಬ ಶಿವಮೊಗ್ಗದಿಂದ ಕಳೆದ 3-4 ವರ್ಷದಿಂದ ಮೂಡುಬಿದಿರೆಯಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಅಲ್ಲಿ ಡೇ ಟೈಮಲ್ಲಿ ಇವರು ಗ್ಯಾರೇಜಲ್ಲಿ ಕೆಲಸ ಮಾಡ್ತಾರೆ. ನಂತರ ಇವರು 2 ವರ್ಷದಿಂದ ಸಾಮಾನ್ಯವಾಗಿ ಕಂಬಳೋತ್ಸವ ಆಗಲಿ, ಜಾತ್ರಾ ಮಹೋತ್ಸವ ಆಗಲಿ, ರೈಲ್ವೆ ಸ್ಟೇಷನ್ಸ್, ಬಸ್ ಸ್ಟ್ಯಾಂಡ್, ಮಾಲ್ ಹತ್ರ 2 ವೀಲರ್ಸ್ಗೆ ಅವರು ಟಾರ್ಗೆಟ್ ಮಾಡ್ತಾಯಿದ್ರು. ಮುಖ್ಯವಾಗಿ ಇವ್ರದ್ದು ಟಾರ್ಗೆಟ್ನ ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ಸ್ ಮತ್ತು ಆ್ಯಕ್ಟಿವಾ 20 2 ವೀಲರ್ಸ್ಗೆ ಕಳ್ತನ ಮಾಡ್ಕೊಂಡಿದ್ದಾರೆ. ಸತತವಾಗಿ ಇವರು ಸೇಲ್ ಮಾಡಿ